ರಾಜ್ಯ ಸಚಿವ ಸಂಪುಟಕ್ಕೆ ಸಣ್ಣ ಸರ್ಜರಿ ಆಗುತ್ತಾ ಎಂಬ ಪ್ರಶ್ನೆಗಳು ಹುಟ್ಟಿಕೊಂಡಿವೆ. ಸದ್ಯ ಒಂದು ಸ್ಥಾನ ಖಾಲಿ ಇದ್ದು ಇನ್ನೆರಡು ಸಚಿವರಿಗೆ ಗೇಟ್ ಪಾಸ್ ನೀಡಲಾಗುತ್ತಾ ಎಂಬ ಚರ್ಚೆಗಳು ನಡೀತಾ ಇವೆ. ಹೀಗಾಗಿ ಸಿಎಂ ದೆಹಲಿ ಪ್ರವಾಸ ಸಾಕಷ್ಟು ಕುತೂಹಲವನ್ನು ಕೆರಳಿಸಿದೆ. ಸಚಿವ ಸಂಪುಟಕ್ಕೆ ಸಣ್ಣ ಸರ್ಜರಿ ಫಿಕ್ಸ್. ರಾಹುಲ್ ಗಾಂಧಿ ಜೊತೆ ಸಿಎಂ ಚರ್ಚೆ. ಅಧಿವೇಶನ ಮುಗಿದ ಬಳಿಕ ಬಾಕಿ ಉಳಿದಿರುವ ಒಂದು ಸಚಿವ ಸ್ಥಾನ ಭರ್ತಿ ಮಾಡ್ತೇವೆ ಅಂತ ಸಿಎಂ ಡಿಕೆ ಶಿವಕುಮಾರ್ ಈ ಹಿಂದೆಯೇ ಹೇಳಿದ್ರು. ಅದರಂತೆ ಮಹಿಳಾ ಕೋಟಾ ಯಾರ ಪಾಲಾಗುತ್ತೆ ಎನ್ನುವಂತ ಬಗ್ಗೆ ಕಾಂಗ್ರೆಸ್ ನಾಯಕರಲ್ಲೇ ಇನ್ನು ಒಮ್ಮತ ಮೂಡಿಲ್ಲ. ಇದರ ನಡುವೆ ಇನ್ನೆರಡು ಸಚಿವ ಸ್ಥಾನಗಳು ಖಾಲಿಯಾಗುವ ಲಕ್ಷಣಗಳು ಕಾಣಿಸ್ತಾ ಇವೆ. ಈ ಮೂಲಕ ಸಚಿವ ಸಂಪುಟದಲ್ಲಿ ಸಣ್ಣ ಸರ್ಜರಿ ಆಗಲಿದೆ ಎನ್ನುವಂತ ಮಾತುಗಳು ಹೈಕಮಾಂಡ್ ಮೂಲದಿಂದಲೇ ಕೇಳಿ ಬರ್ತಿವೆ. ಹೀಗಾಗಿ ಸಚಿವರಾದ ನಾಗೇಂದ್ರ, ಜಮೀರ್ ಅಹಮದ್ ಖಾನ್ ರನ್ನ ಸಂಪುಟದಿಂದ ಕೈ ಬಿಡಲಾಗುತ್ತಾ ಎನ್ನುವಂತ ಪ್ರಶ್ನೆಗಳು ಎದ್ದಿವೆ. ಇಲ್ಲ, ನಾನು ಹೋಗ್ತಾ ಇರೋದು ಈಗ ನಮ್ಮ ಕಾಂಗ್ರೆಸ್ ಕಚೇರಿ ಉದ್ಘಾಟನೆ ಮಾಡೋದಿದೆ, ಫೌಂಡೇಶನ್ ಇದೆ ಮತ್ತು ಕೆಲವು ಅನೇಕ ಪ್ರಮುಖವಾದಂತಹ ವಿಚಾರಗಳಿದೆ. ಅದನ್ನ ನಮ್ಮ ನಾಯಕರುಗಳನ್ನ, ಕೆಲವು ಸೆಂಟ್ರಲ್ ಮಿನಿಸ್ಟರ್ಸ್ನ ಕೂಡ ಕೆಲವು ವಿಚಾರದಲ್ಲಿ ಭೇಟಿ ಮಾಡಬೇಕಾಗಿದೆ. ವಾಲ್ಮೀಕಿ ನಿಗಮದಲ್ಲಾದ ಹಗರಣದ ಕಾರಣದಿಂದ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅಧಿಕಾರ ಕಳೆದುಕೊಂಡಿರುವಂತಹ ನಾಗೇಂದ್ರ ಡಿಕೆ ಶಿವಕುಮಾರ್ ಸರ್ಕಾರದಲ್ಲಿ ಕಂಬ್ಯಾಕ್ ಆಗಿದ್ರು. ಇದರಿಂದ ಕೆರಳಿರುವಂತಹ ಬಿಜೆಪಿ ಅಧಿವೇಶನ ನಡೆಯಲು ಬಿಡದೆ ಪ್ರತಿಭಟನೆ ಮಾಡಿತ್ತು. ಈಗ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಪಾದಯಾತ್ರೆ ಮಾಡ್ತಿದೆ. ಇದು ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಆಗುವ ಲಕ್ಷಣಗಳು ಕಾಣಿಸ್ತಾ ಇವೆ. ಇನ್ನು ಮಾಜಿ ಸಿಎಂ ಸಿದ್ದರಾಮಯ್ಯ ಅಸಮಾಧಾನ ಇನ್ನೂ ಕೂಡ ಕಡಿಮೆಯಾಗಿಲ್ಲ. ಜಮೀರ್ರನ್ನ ಸಚಿವ ಸ್ಥಾನದಿಂದ ಕೈ ಬಿಡಲೇಬೇಕು ಅಂತ ಪಟ್ಟು ಹಾಕಿ ಕುಳಿತಿದ್ದಾರೆ. ಆದ್ದರಿಂದ ಸಿದ್ದರಾಮಯ್ಯ ಮನವೊಲಿಕೆಯೇ ಕಾರಣ ಜಮೀರ್ಗೆ ಗೇಟ್ ಪಾಸ್ ನೀಡುವ ಸಾಧ್ಯತೆ ಇದೆ. ಇದು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆಯಾಗುವ ಸಾಧ್ಯತೆ ಇದೆ. ನನಗೆ ನಮ್ಮ ಜೊತೆ ಚರ್ಚೆ ಮಾಡಿಲ್ಲ. ಅದು ಕುಡಿದು ಅವ್ರಿಗೆ ವಿಚಾರ ಸಂಬಂಧ ಅಧ್ಯಕ್ಷರಿಗೆ, ಸಿಎಂಗೆ ಅವ್ರಿಗೇನು ಚರ್ಚೆ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ಅವರೇ ವರಿಷ್ಠರು, ನಮ್ಗಿಂತ ಮೇಲಿದ್ದಾರೆ. ಸೂಕ್ತವಾಗಿ ಉತ್ತರ ಅವರಿಂದ ಸಿಗ್ತೈತೆ ನಿಮಗೆ. ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಇಬ್ಬರು ಸಚಿವರನ್ನ ಕೈಬಿಟ್ಟು ಮೂವರಿಗೆ ಅವಕಾಶ ನೀಡಬೇಕು ಎನ್ನುವಂತ ಚರ್ಚೆ ನಡೆದಿದೆ. ಇಂದು ರಾಹುಲ್ ಗಾಂಧಿ ಭೇಟಿಯಾಗಲಿರುವ ಸಿಎಂ ಡಿಕೆ ಶಿವಕುಮಾರ್ ಈ ಬಗ್ಗೆ ಸ್ಪಷ್ಟತೆ ಪಡೆದುಕೊಳ್ಳಲಿದ್ದಾರೆ. ಇದರಿಂದಾಗಿ ಸಿಎಂ ದೆಹಲಿ ಪ್ರವಾಸ ಕುತೂಹಲಕ್ಕೆ ಕಾರಣವಾಗಿದೆ.